ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆಯಾಗಲಿ. ಪೂಜಾ ವಿಧಿಯ ಆಗಮನ ಕಾಲದ ಮೊದಲನೇ ವಾರ, ಡಿಸೆಂಬರ್ 4, 2025 ಗುರುವಾರ. ಸಂತ ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. 7ನೇ ಅಧ್ಯಾಯ 21, 24ರಿಂದ 27ರವರೆಗಿನ ವಚನಗಳು. ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರಿಗೆ ಹೀಗೆಂದರು: ನನ್ನನ್ನು ಸ್ವಾಮಿ ಸ್ವಾಮಿ ಎನ್ನುವ ಪ್ರತಿಯೊಬ್ಬನೂ ಸ್ವರ್ಗ ಸಾಮ್ರಾಜ್ಯವನ್ನು ಪ್ರವೇಶಿಸನು. ಸ್ವರ್ಗದಲ್ಲಿರುವ ನನ್ನ ತಂದೆಯ ಚಿತ್ತಾನುಸಾರ ನಡೆಯುವವನು ಮಾತ್ರ ಅದನ್ನು ಪ್ರವೇಶಿಸುವನು. ತೀರ್ಪಿನ ದಿನದಂದು ಸ್ವಾಮಿ ಸ್ವಾಮಿ, ನಿಮ್ಮ ಹೆಸರಿನಲ್ಲಿ ನಾವು ಪ್ರವಾದನೆ ಮಾಡಲಿಲ್ಲವೇ? ನಿಮ್ಮ ಹೆಸರಿನಲ್ಲಿ ದೆವ್ವಗಳನ್ನು ಬಿಡಿಸಲಿಲ್ಲವೇ? ನಿಮ್ಮ ಹೆಸರಿನಲ್ಲಿ ಹಲವಾರು ಮಹತ್ಕಾರ್ಯಗಳನ್ನು ಮಾಡಲಿಲ್ಲವೇ ಎಂದು ಅನೇಕರು ನನಗೆ ಹೇಳುವರು. ಆಗ ನಾನು ಅವರಿಗೆ, ಇಂದಿಗೂ ನಿಮ್ಮ ಗುರುತೇ ನನಗಿಲ್ಲ, ಅಧರ್ಮಿಗಳೇ, ನನ್ನಿಂದ ತೊಲಗಿರಿ ಎಂದು ಬಹಿರಂಗವಾಗಿ ಹೇಳಿಬಿಡುವೆನು. ನನ್ನ ಈ ಮಾತನ್ನು ಕೇಳಿ ಅದರಂತೆ ನಡೆಯುವ ಪ್ರತಿಯೊಬ್ಬನೂ ಬಂಡೆಯ ಮೇಲೆ ಮನೆ ಕಟ್ಟಿಕೊಂಡ ಬುದ್ಧಿವಂತನನ್ನು ಹೋಲುತ್ತಾನೆ. ಮಳೆ ಬಿತ್ತು, ನೆರೆ ಬಂತು, ಗಾಳಿ ಬೀಸಿ ಆ ಮನೆಗೆ ಅಪ್ಪಳಿಸಿತು. ಆದರೂ ಅದು ಬೀಳಲಿಲ್ಲ, ಕಾರಣ ಅದರ ಅಡಿಗಟ್ಟು ಬಂಡೆಯ ಮೇಲಿತ್ತು. ನನ್ನ ಈ ಮಾತುಗಳನ್ನು ಕೇಳಿಯೂ ಅದರಂತೆ ನಡೆಯದ ಪ್ರತಿಯೊಬ್ಬನೂ ಮರಳಿನ ಮೇಲೆ ಮನೆ ಕಟ್ಟಿಕೊಂಡ ಬುದ್ಧಿಹೀನನನ್ನು ಹೋಲುತ್ತಾನೆ. ಮಳೆ ಬಿತ್ತು, ನೆರೆ ಬಂತು, ಗಾಳಿ ಬೀಸಿ ಆ ಮನೆಗೆ ಅಪ್ಪಳಿಸಿತು. ಅದು ಕುಸಿದು ಬಿತ್ತು, ಅದಕ್ಕಾದ ಪತನವೋ ಅಗಾಧ. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಚಿಂತನೆ. ತಮ್ಮ ನಡೆನುಡಿಯಲ್ಲಿ ದೇವರಿಗೆ ಸಾಕ್ಷಿಯಾಗಿ ಜೀವಿಸಬೇಕೆಂದು ಬಯಸುತ್ತಾರೆ. ಪ್ರಭು ಯೇಸು ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಯೇಸುವಿನ ಮಾತುಗಳನ್ನು ಆಲಿಸುವುದರಿಂದ ಆತನ ಶಿಷ್ಯರಾಗಲು ಸಾಧ್ಯವಿಲ್ಲ, ಬದಲಾಗಿ ಅದನ್ನು ಪಾಲಿಸುವುದರಿಂದ. ಇಸ್ರಾಯೇಲರಿಗೆ ಸರ್ವೇಶ್ವರ ಸ್ವಾಮಿಯೇ ಆಶ್ರಯದುರ್ಗ ಅಥವಾ ಬಂಡೆಯಾಗಿದ್ದರು. ಸರ್ವೇಶ್ವರನನ್ನು ಬಂಡೆಗೆ ಹೋಲಿಸಿದ್ದರು ಇಸ್ರಾಯೇಲರು. ಕಾರಣ ಯುದ್ಧದ ಸಂದರ್ಭದಲ್ಲಿ ಬಂಡೆಗಳ ಹಿಂದೆ ಆಶ್ರಯ ಪಡೆದಿದ್ದರು. ಆದರೆ ಅವರಲ್ಲಿ ನಿಷ್ಠೆ, ಭಕ್ತಿ ಇರಲಿಲ್ಲ. ಕೇವಲ ಬಾಯಲಷ್ಟೇ ಸರ್ವೇಶ್ವರ ನಮ್ಮ ದೇವರು ಎಂದು ಘೋಷಿಸಿದರೆ ಹೊರತು ಸ್ವಾಮಿ ನಿಷ್ಠೆ ಅವರಿಗಿರಲಿಲ್ಲ. ಹಾಗಾಗಿ ಯೇಸು ಸ್ವಾಮಿ ಸ್ವಾಮಿ ಎನ್ನುವವರೆಲ್ಲ ಸ್ವರ್ಗ ಸಾಮ್ರಾಜ್ಯಕ್ಕೆ ಯೋಗ್ಯರಲ್ಲ. ಬಂಡೆಯಂಥ ಅಚಲ ವಿಶ್ವಾಸ ಬೇಕು ಹಾಗೂ ತಮ್ಮ ನಡೆನುಡಿಯಲ್ಲಿ ದೇವರಿಗೆ ಸಾಕ್ಷಿಯಾಗಿ ಜೀವಿಸಬೇಕೆಂದು ಬಯಸುತ್ತಾರೆ. ದೇವರ ವಾಕ್ಯದಂತೆ ಜೀವಿಸದೆ ಅವರ ಹೆಸರಿನಲ್ಲಿ ಪ್ರವಾದಿಸುವುದು, ದೆವ್ವ ಬಿಡಿಸುವುದು ಹಾಗೂ ಮಹತ್ಕಾರ್ಯಗಳನ್ನು ಮಾಡುವುದೆಂದರೆ ನಿಜವಾಗಿಯೂ ವಿಚಿತ್ರ ಎನಿಸುತ್ತದೆ. ಇದು ಸಾಧ್ಯವೇ? ಖಂಡಿತ ಇಲ್ಲ. ಒಂದು ವೇಳೆ ಹಾಗೆ ಮಾಡುವುದು ಸಾಧ್ಯವಾದರೂ ಅವು ನಮ್ಮನ್ನು ಸ್ವರ್ಗಕ್ಕೆ ಕೊಂಡೊಯ್ಯಲು ಸಾಧ್ಯವೇ? ಖಂಡಿತ ಇಲ್ಲ. ಕ್ರಿಸ್ತನ ವಾಕ್ಯ ನನ್ನಲ್ಲಿ ನೆಲೆಸಿದಾಗ ಮಾತ್ರ ನಾನು ಕ್ರಿಸ್ತನಲ್ಲಿಯೂ ಕ್ರಿಸ್ತ ನನ್ನಲ್ಲಿಯೂ ನೆಲೆಸಲು ಸಾಧ್ಯ. ದೇವರ ವಾಕ್ಯಕ್ಕೆ ಮಣಿಯುತ್ತಿದ್ದಂತೆ ನಮ್ಮ ಮತ್ತು ದೇವರ ಬಾಂಧವ್ಯದ ಗಾಢತೆ ಹೆಚ್ಚುತ್ತದೆ. ಸ್ವರ್ಗ ಎಂದರೆ ಇಷ್ಟೇ. ನಮ್ಮ ಮತ್ತು ದೇವರ ನಡುವಿನ ಬಾಂಧವ್ಯದ ಮುಂದುವರೆದ ಭಾಗವೇ ಸ್ವರ್ಗ. ದೇವರಿಗಿಂತಲೂ ಮಹತ್ತಾದ ಕಾರ್ಯಗಳನ್ನು ಮಾಡಲು ನಮ್ಮಿಂದ ಸಾಧ್ಯವೇ? ಅವು ದೇವರಿಗೆ ಅವಶ್ಯಕವೇ? ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇದು ಧ್ವನಿ ಮಾಧ್ಯಮ ಮನೆಯ ಕೊಡುಗೆ. ಧ್ವನಿ ವಂದನೆಯ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮಕ್ಷೇತ್ರ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.